ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮಾನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ವಿಘ್ನೇಶ್. ಇದು ನಮ್ಮ ತಾಯಿ ನಮಿತಾ, ನಮ್ಮ ತಂದೆ ಜಯಂತ್, ನನ್ನ ತಂಗಿ ವಾಗ್ದೇವಿ. ನಮ್ಮ ಮನೆ ವಿಜಯನಗರ 3ನೇ ಹಂತದಲ್ಲಿ. ನಾವು ಬೊಂಬೆಗಳನ್ನು ಈಗ 20 ವರ್ಷದ ಮೇಲಿಂದ ಕೂರಿಸ್ತಾ ಇದ್ದೀವಿ. ಬೊಂಬೆ ಸಂಗಮ ಅಂತ ನಾವು ಒಂದು 15 ವರ್ಷದ ಹಿಂದೆ ನಮ್ಮ ಮನೆ ದೇವರು ಸಂಗಮೇಶ್ವರನ ಮೇಲೆ ಹೆಸರನ್ನಿಟ್ಕೊಂಡು ಅದು 15 ವರ್ಷದಿಂದ ಅದಕ್ಕೆ ಈಗ ಹೆಸರಿಟ್ಟಿದ್ದೀವಿ. ನಮ್ಮ ಮನೆಯಲ್ಲಿ ನನ್ನ ಒಂದು ಯೋಚನೆಗೆ ಏನು ವಿಶೇಷ ಅಂತ ಬರುತ್ತೆ ಅಂದರೆ, ಇರೋ ಪ್ರತಿ ಸತಿನೂ ಬೊಂಬೆಗಳು ಸೇರ್ಕೊಳ್ತಾನೆ ಇರುತ್ತವೆ. ಬೊಂಬೆಗಳನ್ನು ನೋಡಿ ಪ್ರತಿ ಸತಿನೂ ಅಲ್ಲಲ್ಲೇ ಯಾವತ್ತೂ ಕೂರಿಸಿದ್ದೇ ಇಲ್ಲ ಅಮ್ಮ. ಅದನ್ನ ನೋಡಿಯೋ ಈ ಸತಿ ಈ ಬೊಂಬೆಗಳನ್ನು ಇಟ್ಕೊಂಡು ಏನು ಕಥೆಯನ್ನು ಹೇಳ್ಬೋದು ಅಂತ. ಸೊ ಬೊಂಬೆಗಳನ್ನು ಕೂರಿಸೋದು ನಮ್ಮ ಮನೆಯಲ್ಲಿ ಹೊಸ ಹೊಸ ಕಥೆಗಳನ್ನು ಹೇಳೋ ಒಂದು ಯೋಜನೆ ಆಗಿದೆ ಅಮ್ಮಗೆ. ಅದೇ ಬೊಂಬೆ ಸಂಗಮ. ಇವತ್ತು ಸರಸ್ವತಿ ಪೂಜೆ ಆದ್ರಿಂದ ಅಲ್ಲಿ ಸರಸ್ವತಿ ನಾವು ಇಟ್ಟಿದ್ದೀವಿ. ಅದ್ರ ಮೇಲ್ಗಡೆನೆ ನೀವು ನೋಡ್ಬೋದು ಶಾರದಾ ದೇವಿ. ಆ ಶಾರದಾ ದೇವಿ ಒಂದು ಮಣ್ಣಿನ ಬೊಂಬೆ, ಇನ್ನೊಂದು ನನ್ನ ತಂಗಿ ಆ್ಯಕ್ಚುಲಿ ಕ್ವಿಲ್ಲಿಂಗ್ ಪೇಪರಿಂದ ಮಾಡಿರೋದು. ಸೊ ಅದು ನಮ್ಮ ಮನೆಯಲ್ಲಿ ವಿಶೇಷ. ಎಷ್ಟೊಂದು ಬೊಂಬೆಗಳು ನನ್ನ ತಂಗಿ ಕ್ವಿಲ್ಲಿಂಗ್ ಪೇಪರಿಂದ ಮಾಡಿದ್ದಾಳೆ. ಆ ಇಡೀ ಸ್ಟೆಪ್ನಲ್ಲೇ ನಾವು ದೇವಿಗಳು, ಮೂಕಾಂಬಿಕೆ, ಶಾರದಾ ದೇವಿ, ಇದೊಂದು 40 ವರ್ಷದ ಹಳೆಯ ಸರಸ್ವತಿ. ಅದರ ಮೇಲೆ ಎರಡು ಮೆಟ್ಲು ಕೃಷ್ಣನ ಎಲ್ಲ ಬೇರೆ ಬೇರೆ ಭಂಗಿಗಳು, ಅವನ ಅವತಾರದಲ್ಲಿನ ಬೇರೆ ಕಥೆಗಳು. ಅಲ್ಲೂ ಒಂದು ನನ್ನ ತಂಗಿ ಕ್ವಿಲ್ಲಿಂಗ್ ಪೇಪರ್ನಲ್ಲಿ ಮಾಡಿರೋ ಒಂದು ಬೊಂಬೆ ಇದೆ. ಅದರ ಮೇಲೆ ಮೈಸೂರಿನ ಕರಗ ಮತ್ತು ರಾಮನ ಅವತಾರದ ಒಂದು ಸೆಟ್ಟು, ಮತ್ತು ವಿಠ್ಠಲ, ಪಂಢರಾಪುರದ ವಿಠ್ಠಲ. ಈ ಕೃಷ್ಣನ ಲೀಲೆಗಳಲ್ಲಿ ನಾವು ಬಕಪಕ್ಷಿ, ಪೂತನಿ, ವಾಸುದೇವ, ಅವನು ರತಿಕ್ರೀಡೆ ಆಡ್ತಿರೋದು, ಮತ್ತು ಒಂದು ವೈಕುಂಠವಾಸದಲ್ಲಿ ಎಲ್ಲ ರಂಗನಾಥನ ಇಡೀ ಕುಟುಂಬ, ಕೃಷ್ಣನ ಕೊಳಲು ಊದ್ತಾ ಇರೋದು, ಹೀಗೆ ಅದರ ಪೂರ್ತಿ ಒಂದು ಅವನ ಬೇರೆ ಬೇರೆ ಕಥೆಗಳಿದೆ. ಮೇಲಿನ ಮೆಟ್ಟಿಲಿನಲ್ಲಿ ನಾವು ಈಶ್ವರನ ಕೆಲವು ಅವತಾರಗಳು ಒಂದು ಸೈಡಿಗೆ ಇಟ್ಟಿದ್ದೀವಿ. ದಕ್ಷಿಣಾಮೂರ್ತಿ, ಕಾಲಭೈರವ, ಹಾಗೆ ಆ ಕಡೆ ಸತ್ಯನಾರಾಯಣ ಸ್ವಾಮಿ ಮತ್ತು ಅಯ್ಯಪ್ಪ ಸ್ವಾಮಿ. ಮೇಲ್ಗಡೆ 2 ಮುಖವಾಡಗಳು ಕಲ್ಕತ್ತಾನಲ್ಲಿ ದುರ್ಗಾ ಪರಮೇಶ್ವರಿ ಮತ್ತು ಕಾಳಿಯ ಅವತಾರಗಳನ್ನು ಏನವರು ಪೆಂಡಾಲ್ ಹಾಕಿ ಕೂರಿಸ್ತಾರೋ ಆ 2 ಮುಖವಾಡಗಳು ಮೇಲೆ. ಈ ಕಡೆ ಪಕ್ಕದಲ್ಲಿ ನಮ್ಮ ಮೈಸೂರಿನ ಅರಮನೆಯ ಮುಂದಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿರೋ ಅಂಬಾರಿ ಸವಾರಿ ರೀತಿ ನಾವು ಒಂದು ಈ ಸತಿ ಮಾಡಿದ್ದೀವಿ. ಮೈಸೂರಿನ ಅರಮನೆ ಸುತ್ತಿನ ಪ್ರಾಂಗಣ, ಅಲ್ಲಿಯ ದೇವಸ್ಥಾನಗಳು, ಅದ್ರ ಮುಂದೆ ರಾಜ ರಾಣಿ ನಿಂತ್ಕೊಂಡು ಅಂಬಾರಿ ಒಳಗಡೆ ಚಾಮುಂಡೇಶ್ವರಿ ಅಂಬಾರಿ ಹೋಗ್ತಿರೋದು. ಮುಂದುಗಡೆ ನಾವು ಪ್ರತಿ ವರ್ಷವೂ ಬೇರೆ ಬೇರೆ ಟ್ಯಾಬ್ಲ್ಯೂಗಳನ್ನು ಮಾಡ್ತೀವಿ. ಈ ಸತಿ ಮುತ್ತುಸ್ವಾಮಿ ದೀಕ್ಷಿತರ 250ನೇ ಜನ್ಮ ದಿನ ಆದ್ದರಿಂದ ನಾವು ಮುತ್ತುಸ್ವಾಮಿ ದೀಕ್ಷಿತರ ಒಂದು ಟ್ಯಾಬ್ಲೋ ಮಾಡಿದ್ದೀವಿ. ಅದಾದಮೇಲೆ ರಿನ್ಯೂವಬಲ್ ಎನರ್ಜಿ, ನಾಡು ಉಳಿಸಿ ಕಾಡು ಬೆಳೆಸಿ ಹಾಗೂ ಸ್ವಚ್ಛ ಭಾರತದ ಮೇಲೆ ನಾವು 4 ಟ್ಯಾಬ್ಲ್ಯೂ ದೊಡ್ಡ ಗಡಿಯಾರದ ಮೂಲಕ ಅದು ಚಾಮುಂಡಿ ಬೆಟ್ಟದ ಕಡೆ ಹೋಗ್ತಾ ಇದೆ. ಇದು ಸೋಲಾರ್ ಪ್ಯಾನಲ್ ಮತ್ತು ರಿನ್ಯೂವಬಲ್ ಎನರ್ಜಿ ಮೇಲಿನ ಟ್ಯಾಬ್ಲ್ಯೂ. ಅದಾದಮೇಲೆ ಅಲ್ಲಿ ಹಸಿರೇ ಉಸಿರು ಟ್ಯಾಬ್ಲ್ಯೂ. ಅದಾದಮೇಲೆ ಸ್ವಚ್ಛ ಭಾರತದ ಟ್ಯಾಬ್ಲ್ಯೂ. ಅದರ ಜೊತೆಗೆ ಬೇರೆ ಬೇರೆ ಬ್ಯಾಂಡ್ ಸೆಟ್ಗಳು, ಕುದುರೆ, ಆನೆ, ಒಂಟೆ ಸವಾರಿಗಳು. ಅಲ್ಲಿ ಚಾಮುಂಡೇಶ್ವರಿ, ಮಹಿಷಾಸುರ, ವಾದ್ಯ ಗಣಪತಿ, ಚಾಮುಂಡೇಶ್ವರಿಗೆ ಅರ್ಚನೆ ಮಾಡ್ತಿರೋದೊಂದು ಆನೆ, ಇನ್ನೊಂದು ಆನೆ, ಜಂಬೂ ಸವಾರಿಯಲ್ಲಿ ಪಾಲ್ಗೊಂಡಿರುವ ಆನೆ. ಅರಮನೆ ಮುಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸಿಂಹಾಸನದ ಮೇಲೆ ಕೂತು ಅವರ ಮುಂದೆ ಅರಮನೆಯ ಮುಂದೆ ಆಗೋ ನೃತ್ಯ ಸಂಗೀತ ಕಾರ್ಯಕ್ರಮಗಳನ್ನು ತೋರಿಸೋ ರೀತಿ ನಾವು
ಇಲ್ಲಿ ತೋರಿಸಿದ್ದೀವಿ. ಇದು ಸಾಮಾನ್ಯವಾಗಿ ನೀವು ಎಷ್ಟೊಂದು ಜನದ ಮನೆ ಟ್ರೆಡಿಷ್ನಲ್ ಅಜ್ಜಿ ತಾತ ಅಡುಗೆ ಮಾಡ್ತಿರೋ ಸೆಟ್ ನೋಡ್ಬೋದು. ನಾವು ಅದ್ರ ಮುಂದೆ ಮಣ್ಣು, ಸ್ಟೇನ್ಲೆಸ್ ಸ್ಟೀಲು, ಮರ, ಬ್ರಾಸ್, ಐರನ್ ಮತ್ತು ಕಲ್ಲು, ಬೇರೆ ಬೇರೆಯ ವಸ್ತುಗಳಿಂದ ಮಾಡಿರೋ ಅಡುಗೆ ಸಾಮಗ್ರಿಗಳನ್ನೆಲ್ಲ ನಾವು ಇಟ್ಟಿದ್ದೀವಿ. ಇದು ಒಂದು 20 ವರ್ಷದ ಹಿಂದೆ, 25 ವರ್ಷದ ಹಿಂದೆ ನಾಡಿ ಅನ್ನೋ ಒಂದು ಟೆಲಿವಿಷನ್ ಸೀರಿಯಲ್, ಮಕ್ಕಳ ಟೆಲಿವಿಷನ್ ಸೀರಿಯಲ್ ಬರ್ತಾ ಇತ್ತಲ್ಲ, ಅದರ ಇದು ಟಾಯ್ ಟನ್. ಇದು ಈ ಸತಿ ನಮ್ಮ ಮನೇಲಿ ನಾವು ಮಾಡಿರೋ ಒಂದು ವಿಶೇಷವಾದ ಇದು. ಪ್ರತಿ ಬೊಂಬೆನೂ, ಇದರಲ್ಲಿರೋ ಪ್ರತಿ ಬೊಂಬೆನೂ ನನ್ನ ತಂಗಿ ಅವಳ ಕೈಯಿಂದ ಮಾಡಿರೋದು. ನಾಡಿ, ಜಂಬೋ ಕಿಂಗ್, ಬಿಗ್ ಇಯರ್ಸ್, ಮಿಸ್ಟರ್ ಪ್ಲಾಡ್, ಪೂರ್ತಿ ಅಲ್ಲಿ ಬರೋ ಎಲ್ಲ ಕ್ಯಾರೆಕ್ಟರ್ಸ್ನು ಕೈಯಿಂದ ಮಾಡಿ ಆಮೇಲೆ ಅದನ್ನು ಟಾಯ್ ಟೌನ್ ಮಾಡಿರೋದು. ಅದರ ಮೇಲೆ ಇದು ನಮ್ಮ ಮನೆಯ ಒಂದು ಚಿತ್ರಣ, ಅದು ಬೇರೆ ಟಿ ವಿ ಸೀರಿಯಲ್ ಕ್ಯಾರೆಕ್ಟರ್ಗಳು. ಹ್ಯಾರಿ ಪಾಟರ್ ಆ ಕಡೆ, ಪೋಕಿಮಾನ್ ಅದರ ಹಿಂದುಗಡೆ. ಅದರ ಮೇಲೆ ಪೀಟರ್ ರ್ಯಾಬಿಟ್ ಅಂತ, ಅದು ಇಂಗ್ಲೆಂಡಿನ ಒಬ್ಬಳು ಬರಹಗಾರತಿ ಬಿಯಾಟ್ರಿಕ್ಸ್ ಪಾಟರ್ ಅನ್ನೋರು ಮಾಡಿದ ಎಲ್ಲ ಕ್ಯಾರೆಕ್ಟರ್ಗಳನ್ನು ಇಟ್ಟಿದ್ದೀವಿ. ಅದ್ರ ಪಕ್ಕ ನಾವು ಈಜಿಪ್ಟ್ ಇತಿಹಾಸ ತೋರಿಸೋ ರೀತಿ ಒಂದು ಕೆಲವು ಬೊಂಬೆಗಳನ್ನ ನಮಗೆಲ್ಲ ಒಂದು ಕಡೆ ಸಿಕ್ಕಿದ್ದು, ಅದನ್ನು ಇಟ್ಕೊಂಡು ನಾವು ಈಜಿಪ್ಟ್ ಇತಿಹಾಸನೂ ತೋರಿಸ್ತಾ ಇದ್ದೀವಿ. ಅದರ ಮೇಲೆ ಕ್ರೈಸ್ತನ ಇತಿಹಾಸ, ಅದರ ಮೇಲೆ ಅದಾದ ಮೇಲೆ ಇಲ್ಲಿ ಡಿಫ್ರೆಂಟ್ ಮಾನ್ಯುಮೆಂಟ್ಸ್ ಆಫ್ ದ ವರ್ಲ್ಡ್, ತಾಜ್ ಮಹಲಿಂದ ಲೀನಿಂಗ್ ಟವರ್ ಆಫ್ ಪೀಸಾ, ಎಂಪೈರ್ ಸ್ಟೇಟ್ ಬಿಲ್ಡಿಂಗ್, ಲಂಡನ್ ಬ್ರಿಡ್ಜ್, ಐಫಿಲ್ ಟವರ್, US ಕ್ಯಾಪಿಟಲ್ ಮತ್ತು ಬಿಗ್ ಬೆನ್, ಅದು ಮತ್ತೆ ಇಂಗ್ಲೆಂಡ್ ಇದೆ. ಇಲ್ಲಿ ನಾವು ಯಾವ ಬೇರೆ ನನ್ನ ತಂಗಿ, ನಾನು, ಅಮ್ಮ, ಅಪ್ಪ ಎಲ್ಲೇ ಹೋದ್ರೂ ನಾವು ಬೊಂಬೆಗಳಿಗೆ ಒಂದು ಕಣ್ಣು ಹಾಯಿಸ್ತಾನೆ ಇರ್ತೀವಿ. ಇದು ಹಾಂಗ್ಕಾಂಗ್ನಲ್ಲಿ ನನ್ನ ತಂಗಿ ಅಲ್ಲಿ 4 ತಿಂಗಳು ಕೆಲಸ ಮಾಡುವಾಗ ಅಲ್ಲಿಂದ ತಂದೆ ಎಲ್ಲ ಬೊಂಬೆಗಳು. ಅದರ ಮೇಲೆ ಮತ್ತೆ ಆಫ್ರಿಕಾ ಮತ್ತು ಆಗ್ರಾದಿಂದ ತಂದ ಬೊಂಬೆಗಳು. ಅದರ ಮೇಲಿನ ಮೆಟ್ಟಲಲ್ಲಿ ತ್ಯಾಗರಾಜರು ಮತ್ತು ಶ್ಯಾಮಶಾಸ್ತ್ರಿಗಳು, ಮುತ್ತುಸ್ವಾಮಿ ದೀಕ್ಷಿತರು ಟ್ಯಾಬ್ಲೋ ಮೇಲಿದ್ದಾರೆ. ಇನ್ನಿಬ್ಬರು ಮ್ಯೂಸಿಕಲ್ ಟ್ರಿನಿಟಿನವರು ಇಲ್ಲಿದ್ದಾರೆ. ಅದರ ಮೇಲೆ ದತ್ತಾತ್ರೇಯ ಮತ್ತು ದತ್ತಾತ್ರೇಯನ ಸುತ್ತಮುತ್ತ ಇರುವ ಹಸುಗಳು ಹಾಗೂ ನಾಯಿಗಳು. ಈ ಕಡೆ ನಾವು ಗಣಪತಿಯ ಬೇರೆ 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 ಅವತಾರಗಳನ್ನು ನಾವು ಇಟ್ಟಿದ್ದೀವಿ. ಮೇಲ್ಗಡೆ ಮೆಟ್ಲಿನಲ್ಲಿ ಗಣಪತಿ ಫ್ಯಾನ್ಸಿ ಡ್ರೆಸ್ ಅಂತಲೇ ಹೇಳ್ಬೋದು. ಅವನು ಸುಬ್ರಹ್ಮಣ್ಯನ ವೇಷ ಹಾಕ್ಕೊಂಡಿದ್ದಾನೆ, ಮತ್ತು ದಶಾವತಾರದ ಎಲ್ಲ ವೇಷ ಹಾಕ್ಕೊಂಡಿದ್ದಾನೆ, ಚೆಸ್ ಆಡ್ತಾ ಇರೋದು, ಸಂಗೀತ ಹಾಡ್ತಾ ಇರೋದು, ಅವನ ಇಲಿ ಜೊತೆ ಆಟ ಆಡ್ತಿರೋದು, ಮರ ಹತ್ತೋದು, ತನ್ನ ತಂದೆಯ ಲಿಂಗಕ್ಕೆ ಪೂಜೆ ಮಾಡೋದು. ಸೊ ಅದು ಪೂರ್ತಿ ಒಂದು ಮೇಲಿನ ಸೆಟ್ಟು. ಕೆಳಗಡೆ ಮತ್ತೆ ನನ್ನ ತಂಗಿ ಮಾಡಿರೋ 2 ಕ್ವಿಲ್ಲಿಂಗ್ನಲ್ಲೇ ಮಾಡಿರೋ ಗಣಪತಿ 2 ಇದೆ. ಅವನು ತಂಬೂರಿ ಮೇಲೆ ಕೂತಿರೋದು, ಮಲಗಿರೋದು, ಜಾರಬಂಡೆ ಆಡ್ತಿರೋದು, ಎಲೆ ಮೇಲೆ ಕೃಷ್ಣನ ರೀತಿ ಆಲದೆಲೆ ಮೇಲೆ ಕೂತಿರೋದು. ಅದರ ಪಕ್ಕದಲ್ಲೇ ನಾವು ಅಭಿಜ್ಞಾನ ಶಾಕುಂತಲೆಯಿಂದ ಕಣ್ವನ ಆಶ್ರಮ ಮಾಡಿದ್ದೀವಿ. ಅಲ್ಲಿಯ ಬೇರೆ ಬೇರೆ ಜೀವಿಗಳು, ಶಕುಂತಲೆ, ಕಣ್ವ ಅವರ ಆಶ್ರಮ. ಅದರ ಮೇಲೆ ನಾನು ಶ್ರೀಲಂಕಾಕ್ಕೆ ಹೋದಾಗ ಅಲ್ಲಿಂದ ತಂದ ಬೇರೆ ಬೇರೆ ಬೊಂಬೆಗಳು, ಅಲ್ಲಿಯ ಮೀನುಗಾರರು, ಮತ್ತು ಅಲ್ಲಿ ಒಂದು ಫೆಮಿನಿಸಮ್ಮಿನ ಒಂದು ಚಿತ್ರಣ, ಆ 3 ಬೊಂಬೆಗಳು. ಅದರ ಮೇಲೆ ದೇಶದ ಬೇರೆ ಬೇರೆ ಪ್ರದೇಶಗಳಿಂದ ಸುಂದರಿಯರು ನಮಗೆ ಬೇರೆ ಬೇರೆ ಕಡೆ ಸಿಕ್ಕಿದ ಬೊಂಬೆ. ಮುಖವಾಡಗಳು ಮತ್ತು ಎಲ್ಲ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರೋದು, ಅದು ಭಾರತದ್ದೇ. ಇದು ಕೃಷ್ಣನ ರೀತಿ ಕೊಳಲು ನುಡಿಸ್ತಿರೋ ಗಣಪತಿ. ಈ 2 ಮುಖವಾಡಗಳು, ಆ ಮುಖವಾಡ ಇಂಡೋನೇಷ್ಯಾದ ಬಾಲಿಯಿಂದ ನನ್ನ ಸ್ನೇಹಿತರೊಬ್ಬರು ತಂದುಕೊಟ್ಟಿದ್ದು. ಸೊ ಮನೆಯಲ್ಲಿ ನಾನು ನನ್ನ ತಂಗಿ ಅಷ್ಟೇ ಅಲ್ಲದೆ ನಮ್ಮ ಸ್ನೇಹಿತರು ಎಲ್ಲೆಲ್ಲಿ ಹೋಗ್ತಾರೋ ಈಗ ಅವರಲ್ಲೆಲ್ಲ ಇದು ನಮಿತಾ ಆಂಟಿ ಬೊಂಬೆ ಇಡಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡು ಬರ್ತಾರೆ. ಇದು ಶ್ರೀಲಂಕಾದಿಂದ ತಂದ ಮುಖವಾಡಗಳು ಇವೆರಡು. ಇದು ಆರ್ಚೀಸ್ ಹಾಗೆ ಅಂಥದ್ರಲ್ಲಿ ಪಾಪಪ್ ಗ್ರೀಟಿಂಗ್ ಕಾರ್ಡ್ಗಳು ಬರ್ತಿತ್ತಲ್ಲ, ಆ ರೀತಿ ಇದೊಂದು ಪಾಪಪ್ ಸ್ಟೋರ್, 4 ಬೇರೆ ಬೇರೆ ಅಂಗಡಿ, ಅದನ್ನು ನಾವು ತೆಗೆದು ನೀಟಾಗಿ ಜೋಡಿಸಿದ್ದೀವಿ.
ಇದು ಆ, ನಮ್ಮ ಆ, ನಮ್ಮ ನಾನು ಇಂಗ್ಲೆಂಡ್ನಲ್ಲಿ 2 ವರ್ಷ ಆಕ್ಸ್ಫರ್ಡ್ನಲ್ಲಿ ಓದಿದೆ. ಸೊ ಇದು ಪೂರ್ತಿ ಇಲ್ಲಿ ಆಕ್ಸ್ಫರ್ಡಿನ ಒಂದು ಚಿತ್ರಣ. ಅಲ್ಲಿ ಎಡಗಡೆನಲ್ಲಿ ಇರೋದು ಆಕ್ಸ್ಫರ್ಡ್ನಲ್ಲಿನ ಬಾಡ್ಲಿಯನ್ ಲೈಬ್ರರಿ, ಅದರ ಕೆಳಗಡೆ ನಾನು ಓದಿದ್ದು ಎಲಿಜಬೆಥನ್ ಲಿಟ್ರೇಚರ್. ಅದರ ಪಕ್ಕದಲ್ಲಿ ನೀವೇನು 3 ಗಾರ್ಗಾಯಲ್ ಏನು ನೋಡ್ತಾ ಇದ್ದೀರಾ ಅದು ಲೈಬ್ರರಿ ಮೇಲ್ಗಡೆ ಆಟಿಕ್ನಲ್ಲಿ ಅಥವಾ ಸೀಲಿಂಗ್ ಮೇಲೆ ಎಲ್ಲ ಹಾಕೋ ಬೇರೆ ಬೇರೆ ಚಿತ್ರಗಳು. ನಾವು ಹೇಗೆ ದೇವಸ್ಥಾನದ ಮೇಲೆ ಈಶ್ವರ ಪಾರ್ವತಿ ಗಣಪತಿ ಹಾಕ್ತೀವೋ ಹಾಗೆ ಅವರು ಮಿಡೀವಲ್ ಗಾರ್ಗಾಯಿಲ್ಸ್ನ ಹಾಕ್ತಾರೆ. ಸೊ ಅದರ 3 ಕಲ್ಲಿನ ಪ್ರತಿಮೆಗಳು. ಕೊನೆಗೆ ಶೇಕ್ಸ್ಪಿಯರ್ ನಾನು ಓದಿದ್ದು ಅಲ್ಲಿ 2ನೇ ವರ್ಷ ಓದಿದ್ದು ಶೇಕ್ಸ್ಪಿಯರ್ ಸಾಹಿತ್ಯ. ಸೊ ಅದು ಪೂರ್ತಿ ಇಂಗ್ಲೆಂಡಿನ ಒಂದು ಸೆಟ್. ಅದರ ಮೇಲೆ ಮತ್ತೆ ನನ್ನ ತಂಗಿ ಮಾಡಿರೋ ಬೊಂಬೆಗಳು ಅದಷ್ಟುವೆ. ಡಿಸ್ನಿ, ಪ್ರಿನ್ಸೆಸ್ ಸ್ನೋ ವೈಟ್, ಮೆರಪೆನ್ಸಲ್, ಬ್ರೇವ್, ಅಲ್ಲಿನ ಎಲ್ಲ ಬೇರೆ 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 ರಾಜ್ಕುಮಾರಿಗಳು. ಅದ್ರ ಪಕ್ಕ ಇರೋದು ಪವರ್ ಪಫ್ ಗರ್ಲ್ಸ್, ಹಾಗೆ ಡೋರೆಮಾನ್, ವಿನಿ ದ ಪೂ, ಮತ್ತು ಈ ಕಡೆ ಫ್ರೋಝನ್ ಚಿತ್ರದ ಎಲ್ಲ ಕ್ಯಾರೆಕ್ಟರ್ಸ್. ಫ್ರೋಝನ್ 2 ಚಿತ್ರ ಅದು ಡಿಸ್ನಿ ಅವರೇ ಮಾಡಿದ್ದು. ಅದರ ಮೇಲೆ ಮಿಕ್ಕಿ ಮೌಸ್ ಎಲ್ರಿಗೂ ಗೊತ್ತಿರ್ಬೋದು, ಆ ಮಿಕ್ಕಿ ಮೌಸ್ ಬೊಂಬೆಗಳು. ಅದರ ಮೇಲೆ ನಾವು ನಮ್ಮ ಆಟಗಾರರು ಬೇರೆ ಬೇರೆ ಆಟ ಆಡ್ತಿರೋ ಆಟಗಾರರ ಒಂದು ಸೆಟ್. ಇಲ್ಲಿ ಕೆಳಗಡೆ ನಮ್ಮ ಮನೆ ದೇವರು ಸಂಗಮೇಶ್ವರ ಇರೋದು ಸಂಗಾಪುರ ಅಂಬಿಗರಹಳ್ಳಿ. ಅದರ ಪಕ್ಕದಲ್ಲಿ 3 ನದಿ ಕೂಡೋ ಒಂದು ದಡದಲ್ಲಿ. ಸೊ ಇದು ಅಂಬಿಗರಹಳ್ಳಿ ಸಂಗಾಪುರನ ನಾವು ಈ ಸತಿ ಪೂರ್ತಿ ಈ ಮೆಟ್ಲ ಮೇಲೆ ಕೂರಿಸಿದ್ದೀವಿ. ಅಲ್ಲಿ ಈ ಸಂಗಮೇಶ್ವರ, ನಮ್ಮ ಪಾರ್ವತಿ ಸಮೇತ ಸಂಗಮೇಶ್ವರ ಸ್ವಾಮಿ, ತ್ರಿವೇಣಿ ಸಂಗಮೇಶ್ವರ ಸ್ವಾಮಿನ ದೇವಸ್ಥಾನ ಮಾಡಿದ್ದೀವಿ. ದೇವಸ್ಥಾನದ ಮುಂದೆ ವಾದ್ಯ, ಅಲ್ಲಿ ಹೂವು ಕಟ್ತಿರೋದು, ಅಲ್ಲಿಗೆ ಜನ ಬರ್ತಿರೋದು. ಪಕ್ಕದಲ್ಲಿ ಅಂಬಿಗರಹಳ್ಳಿ, ಈ ಕಡೆ ಪಕ್ಕದಲ್ಲಿ ಅಂಬಿಗರಹಳ್ಳಿ ಸಂಗಾಪುರದ ಸಂತೆ ನಡೀತಾ ಇದೆ. ಸಂತೆನಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಮಾರ್ತಾ ಇರೋ ಎಲ್ಲ ಜನರು. ಅಲ್ಲೊಂದು ಮದುವೆ ಕೂಡ ನಡೀತಾ ಇದೆ. ತರಕಾರಿ ಮಾರ್ತಿರೋದಿರ್ಬೋದು, ಹೂವು ಮಾರ್ತಿರೋದು, ಬಜ್ಜಿ ಮಾಡಿ ಚಟ್ನಿ ಜೊತೆ ಮಾಡ್ತಿರೋದು, ಎಳ್ನೀರು ಮಾರ್ತಿರೋದು, ಮಡಿಕೆಗಳು, ಇಟ್ಟಿಗೆಗಳು, ಇದನ್ನೆಲ್ಲ ಸಂತೆನಲ್ಲಿ ಅವರು ಮಾಡಿ ಮಾರ್ತಾ ಇರೋ ಒಂದು ಸಂತೆಯ ದೃಶ್ಯ ಅಂಬಿಗರಹಳ್ಳಿನಲ್ಲಿ. ಮೇಲೆ ನಾವು ಈ ಎಲ್ಲ ಧರ್ಮಶಾಲಾ ಇರ್ಬೋದು ಅಥವಾ ಇಲ್ಲಿ ಕೊಡಗಿನ ಪಕ್ಕ ಕೆಳಗಡೆ ಇರೋ ಜಾಗ ಇರ್ಬೋದು, ಅಲ್ಲಿಗೆ ಹೋದಾಗೆಲ್ಲ ಅಲ್ಲಿಯ ಟಿಬೆಟಿಯನ್ ಮಂಕ್ಸ್ ಅವರ ಬೇರೆ ಬೇರೆ ಭಂಗಿಗಳ ಬೊಂಬೆಗಳನ್ನು ನಾವು ಜೋಡಿಸಿದ್ದೀವಿ. ಅದರ ಮೇಲೆ ನಮ್ಮ ಬೇರೆ ಬೇರೆ ಕಥೆಗಳಿಂದ ಬಂದಿರೋ ಬೊಂಬೆಗಳು, ಒಂದು ಸ್ನೋ ವೈಟಿಂದು ಅಥವಾ ಜಾಣಕಾಗೆ, ಬ್ಯೂಟಿ ಇನ್ ದ ಬೀಸ್ಟ್. ಸೊ ಈ ಕಥೆಗಳಿಂದ ನಮಗೆ ಬಂದ ಬೊಂಬೆಗಳು. ಅದರ ಮೇಲೆ ನಾವು ಒಂದು ನಮ್ಮ ಭಾರತೀಯ ಸ್ವಾತಂತ್ರ್ಯದ ಹೋರಾಟಗಾರರು, ಭಾರತಕ್ಕೆ ಹೋರಾಡಿದವರು, ಅವರ ಬೊಂಬೆಗಳನ್ನು ಜೋಡಿಸಿದ್ದೀವಿ. ಅದರ ಮೇಲೆ ರಷ್ಯನ್ ಮಟ್ರೋಷ್ಕಾ ಡಾಲ್ಸ್, ಮತ್ತು ಗಾಂಧಿಯ 3 ಕೋತಿಗಳು,